ಮುಖ್ಯ ಅಲ್ಲ, ದುಡ್ಡು ಖುಷಿ ದುಡ್ಡು ಹಿಂಭಾಗ ಹೋಗ್ಬೇಡಿ. ನಿಮ್ಗೆ ಎಷ್ಟು ದೇವ್ರು ಕೊಟ್ಟಿದ್ದಾನೆ, 50,000 ಕೊಡ್ತಾನೆ, 1,00,000 ದುಡಿಯೋದು ಮಾತ್ರ ಕಲ್ತ್ಕೊಳ್ಳಿ. ಕೋಟಿ ದುಡಿಯಕ್ಕೆ ಹೋಗ್ಬೇಡಿ. ಕೋಟಿಗಳು ದುಡಿದ್ರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ, ಇಡಿ ಬರುತ್ತೆ, CCP ಬರುತ್ತೆ, ರೌಡಿಗಳು ಬರ್ತಾರೆ. ಇದೆಲ್ಲ ಮೈ ಮೇಲೆ ಹಾಕೋಬೇಕಂದ್ರೆ ಕೋಟಿಗಳು ಸಂಪಾದನೆ ಮಾಡೋದು. ನಿಮ್ದೇ ಹಾಳಾಗ್ಬೇಕಂದ್ರೆ ಕೋಟಿಗಳು ಇದು ಫ್ರ್ಯಾಂಕ್. ನೀವು ನೋಟ್ ಮಾಡ್ಕೊಳ್ಳಿ, ಬೇರೆ ಸ್ಟೋರಿ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಕೋಟಿಗಳಿಂದ ಹೋಗವನು ಅವನ ಮನೆನೂ ಹಾಳಾಗಿತ್ತು, ಅವನ ಮಕ್ಕಳ ಪ್ರೀತಿನೂ ಹೋಯ್ತು, ಅವನ ಹೆಂಡತಿ ಪ್ರೀತಿನೂ ಹೋಯ್ತು. ಹೆಂಡತಿನೂ ಶಾಪ ಕೊಡ್ತಾ ಇರತ್ತೆ, ಗಂಡ ಆಚೆ ಹೋಗಿದ್ದಾನೆ ಬರ್ತಾನೆ. ಜನ ದುಡ್ಡು ದುಡ್ಡು ಅಂತ ದುಡ್ಡಿಂದ ಹೊಡ್ತಾ ಇದ್ದಾರೆ. ಕೋಟಿ ಕೋಟಿ ಇದ್ರೆ ಖುಷಿ ಅಂತ. ಅಂದ್ರೆ ನೀವ್ ಹೇಳೋದು ನೋಡ ತದ್ವಿರುದ್ಧ ಇದೆಲ್ಲ. ಕೋಟಿ ಕೋಟಿ ಒಡೆಯರಾಗಿದ್ದೀರಾ ನೀವು. ಅದೇ ತಪ್ಪು. ಎಲ್ಲ ಕ್ಯಾಲ್ಕುಲೇಷನ್ ಎಲ್ಲಿ ಇದ್ದಾರೆ. ಅವ್ರ 50,000 ಸಂಬಳ ತಗೊಂಡು 2 ಮಕ್ಕಳನ್ನ ಇಟ್ಕೊಂಡು ಸಾಕ್ತಾ ಇದಾರೆ ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಆ ಖುಷಿ ಇರತ್ತೆ, ಆ ಪ್ರೀತಿ ಇರತ್ತೆ. ಇವಾಗ ನಾನು ಇಷ್ಟು ದೊಡ್ಡ ಮನೆಯಲ್ಲಿ ನನ್ನ ಮಕ್ಕಳು ಯಾವ ರೂಮಲ್ಲಿ ಇದಾರೆ ನನಗೆ ಗೊತ್ತಿಲ್ಲ, ಯಾರು ಮುಂದೆ ಬರಲ್ಲ. ಇಷ್ಟು ದೊಡ್ಡ ಮನೆ ಮಾಡಿ ಏನ್ ಪ್ರಯೋಜನ? ಏನು ಪ್ಯಾಲೇಸ್ ತರ ಕಟ್ಟಿದ್ದೀರ? ಏನ್ ಕಟ್ಟಿದ್ರನ್ನೋ ಸುಖ ಇಲ್ಲೋ ಅಲ್ಲ. ಅಲ್ಲಿ ಪ್ರೀತಿ ಎಲ್ಲಿದೆ? ನಿಮ್ಮ ಮನೆಯಲ್ಲಿ ಎಲ್ಲೋದ್ರೂ ಇರೋದು 30-40 ಮನೆಯಲ್ಲಿ 2 ರೂಮ್ ಇರುತ್ತೆ. ಎಲ್ಲೋದನ್ನ ಆ ರೂಮಿಂದ ಹಾಲ್ಗೆ ಬರಬೇಕು, ಹಾಲಿಂದ ರೂಮ್ಗೆ ಹೋಗ್ಬೇಕು. ಇಲ್ಲಿ ಇಷ್ಟು ಮನೆಯಲ್ಲಿ ಎಲ್ಲಿದೆ? ಏನ್ ಸುಖ ಇದೆ? ಆ ಪ್ರೀತಿ ಎಲ್ಲಿರುತ್ತೆ? ತಾಯಿ ತಂದೆ ಅಂತ ಪ್ರೀತಿ ಎಲ್ಲಿ ಬರುತ್ತೆ? ನೋಟ್ ಮಾಡ್ಕೊಳ್ಳಿದು. ಆ ಪ್ರೀತಿ ಎಲ್ಲಿ ಬರುತ್ತೆ? ತಾಯಿ ತಂದೆ ಅಂತ ಪ್ರೀತಿಯಲ್ಲೇ ರೂಮಲ್ಲೇ ಇದ್ಕೊಂಡು, ರೂಮಲ್ಲೇ ಇದು ಮಾಡ್ಕೊಂಡು, ಅವ್ನ ರೂಮಲ್ಲೇ ಓದ್ಕೊಂಡು, ರೂಮಲ್ಲೇ ತಿನ್ಬಿಟ್ಟು, ರೂಮಲ್ಲೇ ಮಲ್ಕೊಂಡು, ಅಲ್ಲೇ TV ನೋಡ್ಕೊಂಡು, ಅಲ್ಲೇ ವಾಟ್ಸಪ್ ನೋಡ್ಕೊಂಡು, ಅಲ್ಲೇ ಮೊಬೈಲ್ ನೋಡ್ಕೊಂಡು ಮಕ್ಕಳಿದ್ರೆ ಆ ತಂದೆ ತಾಯಿ ಪ್ರೀತಿ ಎಲ್ಲಿ ಬರುತ್ತೆ? ನಿಮ್ಮ ಮನೆಯಲ್ಲಿ ಹೆಂಗಿದೆ? ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ನಿಮ್ಮ ಕಣ್ಮುಂದೆ ಇರ್ತಾರೆ. ಅದೇ ಹೇಳೋದು ಪ್ರೀತಿ, ಅದೇ ಹೇಳೋದು ಸುಖ. ಈಗ ನೀವು ಜನರಿಗೆ ಏನ್ ಹೇಳ್ತೀರಾ? ದುಡ್ಡು ಮುಖ್ಯ ಅಲ್ಲ, ದುಡ್ಡು ಖುಷಿ ದುಡ್ಡು ಹಿಂಭಾಗ ಹೋಗ್ಬೇಡಿ. ನಿಮ್ಗೆ